ಒಂದು ಕಾರು 50 ಲಕ್ಷ 60 ಲಕ್ಷ, ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು. ಆದ್ರೂ ಜನ ಅದನ್ನ ತಿಂಗಳಗಟ್ಟಲೆ ಕಾಯ್ತಾರೆ. ಇನ್ನೊಂದು ಕಾರು ಟ್ಯಾಕ್ಸ್ ಡ್ರೈವರ್ ಇಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳವರೆಗೂ IAS ಆಫೀಸರ್ ತನಕ ಈ ಕಾರನ್ನ ಕಣ್ಣು ಮುಚ್ಚಿ ನಂಬ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಈ ಎರಡು ಕಾರುಗಳ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ. ಅದು ಇಂಜಿನ್ ಅಲ್ಲ, ಲಕ್ಸರಿ ಅಲ್ಲ, ಅಡ್ವರ್ಟೈಸ್ಮೆಂಟ್ ಕೂಡ ಅಲ್ಲ. ಹಾಗಾದ್ರೆ ಏನು? ಇಂದು ನಾವು ನೋಡ್ತಿರೋದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಎರಡು ಕಾರುಗಳ ಸಂಪೂರ್ಣ ಕಥೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಟೊಯೋಟಾ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಗಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 1937 ಜಪಾನ್ ಆ ಸಮಯದಲ್ಲಿ ಟೊಯೋಟಾ ಎಂಬ ಹೆಸರು ಕಾರುಗಳಿಗಿಟ್ಟಿರಲಿಲ್ಲ. ಅವರು ಆ ಸಮಯದಲ್ಲಿ ಕಾರುಗಳನ್ನ ಮಾರ್ತಿರ್ಲಿಲ್ಲ. ಅವಾಗ ಅವರ ಕುಟುಂಬದ ಕೆಲಸ ಆಗಿತ್ತು ಟೆಕ್ಸ್ಟೈಲ್ ಮಿಷಿನ್ಗಳು, ಅಂದ್ರೆ ಬಟ್ಟೆ ನೇಯುವ ಯಂತ್ರಗಳು. ಆದರೆ ಫೌಂಡರ್ ಗಿಚೋರೋ ಟೊಯೋಟಾ ಒಂದು ಕನಸನ್ನ ಕಂಡ್ರು. ಅಮೆರಿಕ ಮತ್ತು ಯುರೋಪ್ ಕಾರುಗಳನ್ನ ಮಾಡ್ತಿದ್ದಾರೆ, ಜಪಾನ್ ಯಾಕೆ ಮಾಡಬಾರದು? ಅದು ಒಂದೇ ಕ್ವಶನ್ ಇತಿಹಾಸವನ್ನ ಬದಲಿಸಿತು. ಆದ್ರೆ ಇನ್ನೊಂದು ವಿಚಿತ್ರ ವಿಷಯ ಏನಂದ್ರೆ, ಅವ್ರ ನಿಜವಾದ ಕುಟುಂಬದ ಹೆಸರು ಟೊಯೋಟಾ. ಹಾಗಾದ್ರೆ ಕಂಪನಿ ಹೆಸರು ಟೊಯೋಟಾ ಹೇಗಾಯ್ತು? ಇದಕ್ಕೆ ಎರಡು ಕಾರಣಗಳಿದೆ. ಮೊದಲನೇದು, ಜಪಾನೀಸ್ ಭಾಷೆಯಲ್ಲಿ ಟೊಯೋಟಾ ಬರೆಯುವುದು ಸುಲಭ. ಎರಡನೇದು, 8 ಸ್ಟ್ರೋಕ್ ನಲ್ಲಿ ಬರೆಯಬಹುದು. ಜಪಾನ್ ಸಂಸ್ಕೃತಿಯಲ್ಲಿ 8 ಅನ್ನೋ ಸಂಖ್ಯೆ ಅದೃಷ್ಟದ ಸಂಖ್ಯೆ. ಹೀಗೆ ಟೊಯೋಟಾ ಆಯ್ತು. ಆದ್ರೆ ಈ ಹೆಸರು ವಿಶ್ವದ ನಂಬರ್ 1 ಕಾರು ಕಂಪನಿಗಳಲ್ಲಿ ಒಂದಾಗುತ್ತೆ ಎಂದು ಯಾರು ನಂಬಿರಲಿಲ್ಲ. ಟೊಯೋಟಾ ಬೇರೆ ಕಂಪನಿ ತರ ಇರಲಿಲ್ಲ. ಅವರು ಸ್ಪೀಡ್ಗಿಂತ ಕ್ವಾಲಿಟಿಗೆ ಹೆಚ್ಚು ಬೆಲೆ ಕೊಡ್ತಿದ್ರು. ಒಂದು ಸಣ್ಣ ತಪ್ಪಾದ್ರೂ ಇಡೀ ಪ್ರೊಡಕ್ಷನ್ ಲೈನ್ ನಿಲ್ಲಿಸುವ ನೇಮ್ ಮಾಡಿದ್ರು. ಒಂದು ಬೋಲ್ಟ್ ಅನ್ನ ಸರಿಯಾಗಿ ಬಿಗಿದಿರ್ಲಿಲ್ಲ ಅಂದ್ರೆ ಮುಂದಿನ ಕಾರ್ ರೆಡಿನೇ ಆಗ್ತಾ ಇರಲಿಲ್ಲ. ಇದನ್ನ ನೋಡಿ ಎಲ್ಲರೂ ನಕ್ರು. ಹೀಗ್ ಮಾಡಿದ್ರೆ ಪ್ರೊಡಕ್ಷನ್ ಲೈನ್ ಸ್ಲೋ ಆಗುತ್ತೆ ಅಂತ ಅಂದ್ರು. ಆದ್ರೆ ಟೊಯೋಟಾ ಹೇಳೋದು ಒಂದೇ ಮಾತು, ಒಂದು ಗ್ರಾಹಕರ ವಿಶ್ವಾಸ ಸಿಕ್ಕರೆ ಅದು 1000 ಅಡ್ವರ್ಟೈಸ್ಮೆಂಟ್ ಗಿಂತ ದೊಡ್ಡದು. ಅದೇ ಮಾತು ಮುಂದೆ ನಿಜ ಆಯ್ತು. ಆದ್ರೆ ಟೊಯೋಟಾ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಟೊಯೋಟಾ ಅಂದ್ರೆ ಯಾವುದು. ಇದೇ ಸಮಸ್ಯೆ ಅವರಿಗೆ ತುಂಬಾನೇ ಎದುರಾಯಿತು. ಆ ಸಮಯದಲ್ಲಿ ಇವ್ರು ಏನ್ ಮಾಡಿದ್ರು, 1997 ಟೊಯೋಟಾ ಭಾರತಕ್ಕೆ ಕಾಲಿಟ್ಟಿತ್ತು. ಆದ್ರೆ ಮಾರ್ಕೆಟ್ ಈಗಾಗಲೇ ತುಂಬಿತ್ತು. ಮಾರುತಿ, ಹೋಂಡಾ, ಟಾಟಾ, ಮಹೀಂದ್ರಾ ಈ ಎಲ್ಲವನ್ನ ತುಂಬಾನೇ ತಗೋತಾ ಇದ್ರು. ಟೊಯೋಟಾದವರು ಕಡಿಮೆ ಬೆಲೆ ಇರೋ ಕಾರುಗಳನ್ನ ಮಾಡಬಹುದಿತ್ತು. ಆದ್ರೆ ಅವರೊಂದು ನಿರ್ಧಾರನ ತಗೊಂಡಿದ್ರು, ಭಾರತದ ನಮಗೆ ಕ್ವಾಂಟಿಟಿ ಬೇಡ, ಕ್ವಾಲಿಟಿ ಸಾಕು. ಆ ನಿರ್ಧಾರದಿಂದ ಹುಟ್ಟಿತ್ತು ಕಾಲಿಸ್. ಮೊದ್ಲು ಯಾರಿಗೆ ಕಾಲೇಜ್ ಇಷ್ಟ ಆಗ್ಲಿಲ್ಲ. ಜನರು ಅದನ್ನ ನೋಡಿ ನಕ್ಕರು. ಇದೇನಾದ್ರೂ ವ್ಯಾನ್ ಅಂತ ಕೇಳಿದ್ರು. ಆದ್ರೆ ಕೆಲವೇ ವರ್ಷಗಳಲ್ಲಿ ಕ್ವಾಲಿಸ್ ಪ್ರತಿಯೊಬ್ಬರ ನಂಬಿಕೆ ಕಾರಾಯಿತು. ಪೊಲೀಸ್, ಟ್ರಾವೆಲ್ ಗಾಗಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತೆ ಬಿಸ್ನೆಸ್ ಫ್ಯಾಮಿಲೀಸ್ ಎಲ್ಲರೂ ಕ್ವಾಲಿಸ್ ಅನ್ನ ಬಳಸಲು ಶುರು ಮಾಡಿದ್ರು. ಆದ್ರೆ ಟೊಯೋಟಾ ಅಲ್ಲಿಗೆ ನಿಲ್ಲಿಲ್ಲ. ಅವ್ರದೊಂದು ದೊಡ್ಡ ಪ್ಲಾನೇ ಇತ್ತು. 2005ರಲ್ಲಿ ಟೊಯೋಟಾ ಒಂದು ಕಾರ್ನ ಲಾಂಚ್ ಮಾಡಿದ್ರು. ಮೊದಲ ನೋಟಕ್ಕೆ ಸಾಮಾನ್ಯ MPV ಅನಿಸಿತು. ಆದ್ರೆ ಮುಂದಿನ 20 ವರ್ಷಗಳಲ್ಲಿ ಅದೇ ಕಾರು ಭಾರತದ ಟ್ಯಾಕ್ಸಿ ಇಂಡಸ್ಟ್ರಿಯನ್ನೇ ಬದಲಿಸಿತು. 5 ಲಕ್ಷ ಕಿಲೋಮೀಟರ್ ಓಡಿದ್ರು ಕೂಡ ಜನರು ಅದನ್ನೇ ಹುಡ್ಕೋಕ್ ಶುರು ಮಾಡಿದ್ರು. ಆ ಕಾರ್ನ ಹೆಸರು ಇನೋವಾ. ಆದ್ರೆ ಇನೋವಾ ಹೇಗೆ ಲೆಜೆಂಡ್ ಆಯ್ತು? ಇದು ಲಾಂಚ್ ಆದಾಗ ತುಂಬಾ ಜನರಿಗೆ ಡೌಟ್ ಇತ್ತು. ಕ್ವಾಲಿಟಿ ಇಷ್ಟು ಚೆನ್ನಾಗಿರುವಾಗ ಹೊಸ ಕಾರ್ ಯಾಕೆ? ಆದ್ರೆ ಕೆಲವೇ ತಿಂಗಳಲ್ಲಿ ಉತ್ತರ ಸಿಕ್ತು. ಇನೋವಾ ಕೇವಲ ಹೊಸ ಕಾರ್ ಅಲ್ಲ, ಅದು ಕಂಫರ್ಟ್ ಮತ್ತು ಲಾಂಗ್ ಲೈಫ್ ಅನ್ನೋ ಒಂದು ಪ್ಯಾಕೇಜ್ ನಲ್ಲಿ ತಂದ ಒಂದು ಕಾರು. ಇನ್ನೊಂದು ದೊಡ್ಡ ಕಾರಣ ಏನಂದ್ರೆ ಇದರ ಡೀಸೆಲ್ ಇಂಜಿನ್ ಶಕ್ತಿ ಇತ್ತು, ಮೈಲೇಜ್ ಕೂಡ ಚೆನ್ನಾಗಿತ್ತು, ಮೇಂಟೆನೆನ್ಸ್ ಕೂಡ ಕಡಿಮೆ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ಕಾರಿನ ಪ್ರಯಾಣ. ಆದ್ರೆ ಇನೋವಾ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾ ಇದ್ರು. 5 ಲಕ್ಷ ಕಿಲೋಮೀಟರ್ ಓಡಿದ್ರು ಕೂಡ ಏನೂ ಆಗಲ್ಲ. ಇದು ನಿಜನಾ ಅಥವಾ ಇದು ಕೇವಲ ಪ್ರಚಾರನ ಅಂತ ನನಗೂ ಗೊತ್ತಿಲ್ಲ. ಯಾಕೆ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಇನೋವಾ ಕಾರನ್ನ ಆಯ್ಕೆ ಮಾಡ್ತಾರೆ? ಪ್ರತಿದಿನ 300ರಿಂದ 500 ಕಿಲೋಮೀಟರ್ ಓಡುವ ಟ್ಯಾಕ್ಸಿಗೆ ಸ್ಟೈಲ್ ಬೇಕಾಗಿಲ್ಲ, ಕಡಿಮೆ ಬ್ರೇಕ್ ಡೌನ್, ಕಡಿಮೆ ಸರ್ವಿಸ್ ಮತ್ತೆ ಕಂಫರ್ಟೇಬಲ್ ಇದ್ರೆ ಸಾಕು. ಆದ್ರೆ ಇದೇ 3 ವಿಷಯಗಳಲ್ಲಿ ಇನೋವಾಗೆ ದೊಡ್ಡ ಹೆಸರು ಸಿಕ್ಕಿತ್ತು. ಕೊಡ್ನೆ ಖರೀದಿ ಮಾಡಿದ್ರೆ ಸಾಕು, ವರ್ಷಗಳ ಕಾಲ ದುಡಿಬಹುದೆಂದು ಹೆಸರು ಬಂತು. ಏರ್ಪೋರ್ಟ್ ಟ್ಯಾಕ್ಸಿ, ಟೂರಿಸ್ಟ್ ವೆಹಿಕಲ್ ಕಂಪನಿಗಳಿಗೆ ಕ್ಯಾಬ್ ಆಗಿ ಇದನ್ನ ಬಳಸಕ್ ಶುರು ಮಾಡಿದ್ರು. ಇದೇ ಸಮಯದಲ್ಲಿ ಟೊಯೋಟಾ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿತ್ತು. 2009 ಟೊಯೋಟಾ ಭಾರತಕ್ಕೆ ಒಂದು ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ನ ತಂದ್ರು. ಅದರ ಹೆಸರೇ ಫಾರ್ಚುನರ್. ಆ ಸಮಯದಲ್ಲಿ ಹಲವರು ಕೇಳಿದ ಕ್ವಶನ್ ಏನಂದ್ರೆ, ಇಷ್ಟು ದುಬಾರಿ ಕಾರನ್ನ ಯಾರು ಖರೀದಿ ಮಾಡ್ತಾರೆ? ಆದ್ರೆ ಕೆಲವೇ ವರ್ಷಗಳಲ್ಲಿ ಫಾರ್ಚುನರ್ ಉತ್ತರ ಕೊಟ್ಟಿತ್ತು. ಫಾರ್ಚುನರ್ ಒಂದು ಸಾಮಾನ್ಯ ಕಾರ್ ಅಲ್ಲ. ಇದು ಪಿಕಪ್ ಟ್ರಕ್ ಪ್ಲಾಟ್ಫಾರ್ಮ್ ಇಂದ ಆಧಾರಿತವಾಗಿ ಬಾಡಿ ಫ್ರೇಮ್ ನ ನಿರ್ಮಾಣ ಮಾಡಿದ್ದಾರೆ. ಅದರ ಅರ್ಥ ಕೆಟ್ಟ ರಸ್ತೆ, ಗುಡ್ಡುಗಾಡು, ಹಳೆ ರಸ್ತೆ, ಹೈವೇ ಎಲ್ಲ ಕಡೆನೂ
ಆರಾಮಾಗಿ ಇದನ್ನ ಓಡಿಸಬಹುದು. ಆದ್ರೆ ಫಾರ್ಚುನರ್ ದುಬಾರಿ ಇದ್ರೂ ಕೂಡ ಜನರು ಯಾಕೆ ಖರೀದಿ ಮಾಡ್ತಾರೆ? ಅದ್ರ ಉತ್ತರ ಇಂಜಿನ್ ಅಲ್ಲಿ ಇರಲಿಲ್ಲ, ಅದ್ರ ಉತ್ತರ ಜನರ ಮನಸ್ಸಲ್ಲಿತ್ತು. ಒಂದು ವಿಷಯನ ಗಮನಿಸಿದಿದ್ರ, ಅನೇಕ ಉದ್ಯಮಿಗಳು, ಕಾಂಟ್ರಾಕ್ಟ್ಗಳು, ರಾಜಕೀಯ ನಾಯಕರು, ಹಿರಿಯ ಅಧಿಕಾರಿಗಳು ಫಾರ್ಚುನರ್ ಅನ್ನ ತಗೋತಾರೆ. ಯಾಕೆ? ಟೊಯೋಟಾ ಮೇಲಿನ ವಿಶ್ವಾಸ, ದೀರ್ಘಕಾಲ ಬಾಳಿಕೆ, ಬಲವಾದ ನಿರ್ಮಾಣ ಮತ್ತು ರಿಸೇಲ್ ವ್ಯಾಲ್ಯೂ. ಫಾರ್ಚುನರ್ ಅನ್ನೋದು ಸ್ಟೇಟಸ್ ಅನ್ನ ಎತ್ತಿ ತೋರಿಸುತ್ತೆ. ಫಾರ್ಚುನರ್ ಇಷ್ಟು ದುಬಾರಿ ಇದ್ರೂ ಕೂಡ ಅದಕ್ಕೆ ಸನ್ರೂಫ್ ಇರಲಿಲ್ಲ. ಕೆಲವು ಕಾರುಗಳಿಗಿಂತ ಫ್ಯೂಚರ್ಸ್ ಕಡಿಮೆ ಇತ್ತು, ಆದ್ರೂ ಸೇಲ್ ಕಡಿಮೆ ಆಗಿರ್ಲಿಲ್ಲ. ಯಾಕೆ? ಅದರ ಹಿಂದೆ ಒಂದು ಕಾರಣ ಇತ್ತು. ಈಗ ಎಲ್ಲರೂ ಕೇಳೋ ಕ್ವಶನ್ಗೆ ಬರೋಣ. ಫಾರ್ಚುನರ್ ಮತ್ತು ಇನೋವಾ ಮೈಲೇಜ್ ಎಷ್ಟು ಕೊಡುತ್ತೆ? ಕಂಪನಿ ಅಂಕಿ ಸಂಖ್ಯೆ ಒಂದ್ ಕಡೆ, ರಿಯಲ್ ಓನರ್ ಅನುಭವ ಮತ್ತೊಂದು ಕಡೆ. ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಇದ್ರೆ ಮೈಲೇಜ್ ಕಡಿಮೆ ಕೊಡಬಹುದು, ಅವೇ ಮೇಲೆ ಒಂದೇ ಲೆವೆಲ್ ಹೋದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಟೊಯೋಟಾ ರೀಸೇಲ್ ಯಾಕೆ ಇಷ್ಟು ಜಾಸ್ತಿ? ಕೆಲವು ಕಾರುಗಳು 5 ವರ್ಷದಲ್ಲಿ ಅರ್ಧ ಬೆಲೆನ ಕಳ್ಕೊಳ್ಳುತ್ತೆ. ಆದ್ರೆ ಫಾರ್ಚುನರ್ ಮತ್ತು ಇನೋವಾ ಹಳೇದಾದ್ರೂ ಕೂಡ ಉತ್ತಮ ಬೆಲೆ ಪಡೆಯುವ ಉದಾಹರಣೆಗಳು ಸಾಕಷ್ಟಿವೆ. ಯಾಕೆ? ಏಕೆಂದ್ರೆ ಯೂಸ್ ಕಾರ್ ಖರೀದಿಸುವವರಿಗೆ ಒಂದು ವಿಶ್ವಾಸ ಇದೆ, ಟೊಯೋಟಾ ಇನ್ನು ಹಲವು ವರ್ಷ ಓಡುತ್ತೆ. ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಇದ್ರ ಬೆಲೆ ಕಡಿಮೆ ಆಗುವುದಿಲ್ಲ. ನಿಮ್ಗೆ ಫಾರ್ಚುನರ್ ಇಷ್ಟನಾ ಅಥವಾ ಇನೋವಾನ? ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.